ಅವ್ರು ಬ್ಯಾಗ್ ಎತ್ತಲ ಬೇಡ ಬಿಡಿ ಇಡ್ಲಿ ಅಲ್ಲ ಅಲ್ಲಿ ಇಟ್ಕೊಳ್ಳಿ, ನಾನು ಈ ಕಡೆ ಇಟ್ಕೊಳ್ತೀನಿ. ಇಲ್ಲಿ ಇಲ್ಲಿ ಏನು ತೊಂದರೆ ಇಲ್ಲ, ಸೈಡ್ ಶ್ರೀ ಗುರುನಾಥ ಧ್ಯಾಯೇ ಸದ್ಗುರು ಶ್ವೇತರೂಪಮಮಲಂ ಶ್ವೇತಾಂಬರಂ ಶೋಭಿತಂ ಕರ್ಣೇ ಕುಂಡಲಶ್ವೇತಶುಭ್ರಮಕುಟಂ ಹೀರಾರ್ಮಣೀರ್ಮಂಡಿತಂ ನಾನಾಮಾಲಮುಕ್ತಾದಿಶೋಭಿತಕಲ ಪದ್ಮಾಸನೆ ಸ್ವಸ್ಥಿತಂ ದಯಾಬ್ಧೀರಸುಪ್ರಸನ್ನವದನಂ ಸದ್ಗುರುಂ तं ನಮಾಮಿ ದ್ವೈಪದಂ ದ್ವೈಭುಜಂ ಪ್ರಸನ್ನವದನಂ ದ್ವೈನೇತ್ರಂ ದಯಾಲಂ ಶ್ರೀಕಂಠಮಾಲೂರ್ಧ್ವತಿಲಕಂ ಶ್ವೇತಾಂಬರೀ ಮೇಖಲ ಚಕ್ರಾಂಕಿತಶಿರಟೋಪರತ್ನಖಚಿತಂ ದ್ವೈಪಂಚತಾರಾಧರೆ ವಂದೇ ಸದ್ಗುರುಯೋಗದಂಡಸಹಿತಂ ಕಬೀರಂ ಕರುಣಾಮಯಂ ಏತಾನಿ ಚತುರ್ಮುಖಾನಿ ವಿಶ್ವಯಾತಾನಿ ಮಹಾಸ್ಯಃ ಅಗ್ನಾಯಸ್ಯ ಸುತಾನಿ ಸಾಧುರಿಂ ಸಹನತುಂ ಸಾಧುರಿಂ ಪರಗೇತಾನಿ ವಕ್ಷ್ಯಾಮಿ ಜೀವಿತೇನ ನಾಂಗನಾಂಗನ್ಯಾಸಕಂ ನಕರಂ ಕರನ್ಯಾಸಕಃ ಸ್ವಯಂ ಮಶ್ಚ ಗುರೋರ್ಮಂತ್ರಂ ಸ್ವಯಂ ಭೂತ್ವಾ ಸ್ವಯಂ ಜಪಃ ಸೋಮಾಪಸೋಹಂ ರೂಪಾಯ ಸತ್ಯನಾಮಾಯ ಸಾಕ್ಷಿಣಿ ಕರುಣಾಮಯ ಕಬೀರಾಯ ತ್ರಿಪದಾತೀತಾಯ ನಮಃ ಅಮೀಯಮೃತನಾಮಾಯ ಅಜರಾಚಿಂತರೂಪಿಣಿ ಅಮರ ಸತಸುಕೃತಾಯ ದಯಾಬ್ಧಿ ಗುರುವೇ ನಮಃ. ಧ್ಯಾನ ಮೂಲಂ ಗುರುರ್ಮೂರ್ತಿ ಪೂಜಾ ಮೂಲಂ ಗುರುರ್ಪಾದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಾ ಗುರುಮಾತಾ ಚ ಗುರುಪಿತಾ ಗುರುದೇವನೇ ಸಂಶ್ರಯ ಮನಸಾ ವಾಚಾ ಕರ್ಮಣಾ ತಸ್ಮೈ ಶ್ರೀ ಗುರುಪಾದ ಸೇವೆ ಸದ್ಗುರು ಸತ್ಸಾಹೇವ ಚರಣಾರವಿಂದಕೋ ಪಾಹಿ ಲಾಘೋ ಪಾಹಿ ಲಾಘೋ. ಮಂಗಳಂ ಶ್ರೀ ಗುರುದೇವಾಯ ಮಹನೀಯ ಗುಣಾತ್ಮನೆ ಮಂಗಳಂ ಸರ್ವಲೋಕಶರಣ್ಯಾಯ ಸಾಧುರೂಪಾಯ ಮಂಗಳಂ. बोलो सद्गुरु देव की जय, बोलो सद्गुरु कबीर साहेब की जय, बोलो सद्गुरु हनुमान साहेब की जय, बोलो सर्व संत महंत की जय. गुरुनाथ करुणिಸಿ ಕಾಪಾಡು ತಂದೆ ದೀನಬಂಧು ಸರ್ವೇಶ್ವರ. ಅವ್ರಿಗೆ ಇಲ್ಲ ಪೇಜ್ ಇಟ್ಟು ಹಂಗೆ ಮರ್ತೋಗಿರೋದು, ಹಾಗೆ ಮರ್ತೋಗಿದ್ದೆ. ಅಪ್ಪ ಬರ್ಕೊಂಡ್ರೆ ಓದೋ ಬದಲು ಗೊತ್ತಿರೋದನ್ನ ಹೇಳು. ಅಲ್ಲ ಇದು ಹೇಳು, ತತ್ವ ಹೇಳೋಣ ಅಂತ. ಗೊತ್ತಿರೋದನ್ನೇ ತತ್ವ ಹೇಳು, ಅದನ್ನು ಹುಡುಕೊಂಡು ಅನ್ಕೊಳ್ಳೋದು ಬೇಡ. ಶಾಂತಾಮೂಧರೀಂಚಾರ ಚಿತ್ತ ಚಲನ ಮೂಲಣಗಿಂಚಾರ అంతరంగా మందు గురుని పూజించి సేవించరా శాంతముదరించరా చిత్త చలనములణగించరా అంతరంగా మందు గురుని పూజించి సేవించరా పూజించి సేవించరా కామములిడపించరా సర్వ కలహము వదలించరా కామములిడపించరా సర్వ కలహము వదలించరా సోమా సూర్యాదులా నడుమా ఆత్ముని దర్శించరా సోమా సూర్యాదులా నడుమా ఆత్ముని దర్శించరా
శాంతముదరించరా చిత్త చలనములణగించరా అంతరంగా మందు గురుని పూజించి సేవించరా పూజించి సేవించరా నువ్వు కామములిడపించరా సర్వకలహము వదలించరా కామములిడపించరా సర్వకలహము వదలించరా సోమా సూర్యాదుల నడుమ ఆత్ముని దర్శించరా సోమా సూర్యాదుల నడుమ ఆత్ముని దర్శించరా శాంతముదరించరా చిత్త చలనములణగించరా అంతరంగా మందు గురుని పూజించి సేవించరా పూజించి సేవించరా నువ్వు వచ్చిన మార్గము నువ్వు వచ్చిన మార్గము నువ్వు నిజముగా గురు తెరుగవు నువ్వు పోయే దావు ఏదో నిశ్చయముగా కానవు నువ్వు పోయే దావు ఏదో నిశ్చయముగా కానవు శాంతముదరించరా చిత్త చలనములణగించరా అంతరంగా మందు గురుని పూజించి సేవించరా పూజించి సేవించరా శాంతరాజుల కవివై శివ పంచాక్షరి యోగివై శాంతరాజుల కవివై శివ పంచాక్షరి యోగివై పంచాత్మకా సద్గురునాథుని విడువాక జపించరా విడువాక జపించరా శాంతముదరించరా చిత్త చలనములణగించరా అంతరంగా మందు గురుని పూజించి సేవించరా పూజించి సేవించరా శాంతరాజుల కవివై శివ పంచాక్షరి యోగివై శాంతరాజుల కవివై శివ పంచాక్షరి యోగివై పంచాత్మకా సద్గురునాథుని విడువాక జపించరా పంచాత్మకా సద్గురునాథుని విడువాక జపించరా శాంతముదరించరా చిత్త చలనములణగించరా అంతరంగా మందు గురుని పూజించి సేవించరా పూజించి సేవించరా बोलो सद्गुरुदेव की जय बोलो सद्गुरु कबीर साहेब की जय बोलो सद्गुरु हनुमान दास साहेब की जय बोलो सर्व संत महंत की जय सद्गुरुनाथ करुण की कृपा ನೀವು ನಿಮ್ಮ ಜಗತ್ತಿನಲ್ಲಿ ಅಪ್ಪ
ಅಣ್ಣವ್ರು ಮಾತಾಡ್ಲಿಕ್ಕೆ ಸ್ವಲ್ಪ ಟೈಮ್ ಅವ್ರು ಕೊಟ್ಕೊಳ್ಳೋಣ. ಹ್ಞೂ ರೈಟ್. ಹೇಳಿ. बोलिए श्री सत्यनाम आदि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय. ಪೂಜ್ಯರು ಪ್ರಾತಸ್ಮರಣೆ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರು ದಿವ್ಯ ಚರಣಗಳಿಗೆ ವಂದಿಸುತ್ತಾ, ಗುರು ಮಾತಾಜಿಯವರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈ ದಿನ ವಿಷಯ ಭಜನೆ. ಭಜನೆಯನ್ನು ನಾವು ಮಾಡ್ತಾನೆ ಇರ್ತೀವಿ. ತಾಳ, ತಂಬೂರಿ, ಹಾರ್ಮೋನಿಯಂ ಇಟ್ಕೊಂಡು ರಾಗಬದ್ಧವಾಗಿ ಹಾಡುವುದು ಭಜನೆ. ಭಜನೆ ಅದು ಒಂದು ಭಾಗ. ಭಜನೆ ಅದು ಒಂದು ಭಾಗ. ಇಲ್ಲಿ ಇನ್ನೊಂದು ಭಾಗ ತಿಳಿಸಿದ್ದಾರೆ. ಇಲ್ಲಿ ತಿಳಿಸಿರ್ತಕ್ಕಂಥ ಭಜನೆಯನ್ನು ಮಾಡೋದು ಮಾನವ ಮಾತ್ರ ಸಾಧ್ಯ, ಮಾನವ ಪ್ರಾಣಿಗೆ ಮಾತ್ರ ಸಾಧ್ಯ. ಅದೇನು ಅಂತ ಹೇಳ ನೋಡೋಣ. ಪ್ರಾಣಿಗಳಲ್ಲಿ 4 ಪ್ರಾಣಿಗಳಿದ್ದಾವೆ, ಪಶುಗಳು, ಪಕ್ಷಿಗಳು, ಇವುಗಳು. ಅದರಲ್ಲಿ ಮಾನವನು ಸಹ ಒಂದು ಪ್ರಾಣಿ. ಈ ಮಾನವ ಪ್ರಾಣಿ ಸುಖ ದುಃಖ ಅನುಭವವನ್ನು ಮತ್ತೊಬ್ಬರಲ್ಲಿ ಹಂಚ್ಕೊಳ್ತಾನೆ. ಸುಖವನ್ನು ಹಂಚ್ಕೊಳ್ತಾನೆ, ದುಃಖವನ್ನು ಹಂಚ್ಕೊಳ್ತಾನೆ, ಅಂದರೆ ಹೇಳ್ಕೊಳ್ತಾನೆ. ಹಂಚ್ಕೊಳ್ಳೋದಂದರೆ ಹೇಳ್ಕೊಳ್ತಾನೆ. ಕೆಲವರು ಅವನ ದುಃಖದಲ್ಲಿ ಭಾಗಿಯಾಗ್ತಾರೆ, ಸುಖದಲ್ಲಿ ಭಾಗಿಯಾಗ್ತಾರೆ. ಮತ್ತು ಮನುಷ್ಯನಲ್ಲಿ ಚಿಂತನೆ ಮಾಡೋ ಒಂದು ಮನಸ್ಸಿದೆ, ಬುದ್ಧಿ ಇದೆ. ಆದರೆ ಬೇರೆ ಪ್ರಾಣಿಗಳಲ್ಲಿ ಇಲ್ಲ. ಆದ್ದರಿಂದಲೇ ಮಾನುಷ್ಯ ಜನ್ಮ ದುರ್ಲಭ ಹೇ ಬಹುರ್ನ ದೂಜಿ ಬಾರ್ ಪಕ್ಕಾ ಪಲ್ಜೋ ಗಿರ್ಪಡೆ ಬಹುರ್ನ ಲಾಗೆ ಢಾಲ್. ಕಬೀರ್ ಸಾಹೇಬರ ಒಂದು ವಚನ. ಮಾನುಷ್ಯ ಜನ್ಮ ದುರ್ಲಭ ಇದೆ. ಯಾವಾಗ ಒಂದು ಲಾಟ್ರಿ ಹೊಡೆದಂಗೆ ಸಿಗೋದಿದು ಅಂದರೆ ನಮ್ಮ ಕರ್ಮಾನುಸಾರ ದೊರೆಯುತ್ತೆ. ಅದು ಯಾವಾಗ ಅಂತ ಹೇಳೋಕ್ಕಾಗಲ್ಲ. ಬಹುರ್ನ ದೂಜಿ ಬಾರ್ ಪಕ್ಕಾ ಪಲ್ಜೋ ಗಿರ್ಪಡೆ ಬಹುರ್ನ ಲಾಗೆ ಢಾಲ್. ಮತ್ತೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ಈಗಲೇ ನೀವು ಮುಕ್ತಿಯನ್ನು ಪಡೆಯಿರಿ. ಒಂದು ಉದಾಹರಣೆ ಕೊಟ್ಟರು. ಒಂದು ಹಣ್ಣು ಮರದಿಂದ ಕೆಳಗೆ ಬಿದ್ದ ಮೇಲೆ ಮತ್ತೆ ಹೋಗಿ ಮರ ಸೇರೋದಿಲ್ಲ. ಅದೇ ರೀತಿಯಾಗಿ ಮಾನವ ಜನ್ಮ ಬಂದಿದೆ. ಮತ್ತೆ ಮಾನವ ಜನ್ಮ ಬರೋದು ತುಂಬ ಕಷ್ಟ, ತುಂಬ ಕಷ್ಟ. ಅದನ್ನು ನಾವೆಲ್ಲೂ ಕೇಳೂ ಇಲ್ಲ. ಮರ ಒಂದು ಫಲ ಹೋಗಿ ಮತ್ತೆ ಮರಕ್ಕೆ ಸೇರುತ್ತೆ ಅನ್ನೋದನ್ನು. ಆದರೆ ಮಹಾಭಾರತದಲ್ಲಿ ಒಂದು ಪ್ರಸಂಗದಲ್ಲಿ ಮಾತ್ರ ಅದನ್ನು ಕೇಳ್ಪಟ್ಟಿದ್ದೀವಿ, ಕುಂತಿ ವಿಚಾರದಲ್ಲಿ. ಅದು ಗೊತ್ತಿದೆ ಅನಿಸುತ್ತೆ, ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಮಾನವ ಜನ್ಮ ದುರ್ಲಭ. ಇದರಲ್ಲಿ ಸತ್ಕರ್ಮನೂ ಮಾಡ್ಬೋದು, ದುಷ್ಕರ್ಮನೂ ಮಾಡ್ಬೋದು. ದುಷ್ಕರ್ಮ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ನಮ್ಮಲ್ಲಿ ಅಸುರಿ ಶಕ್ತಿಗಳು ಸೇರ್ಕೊಂಡ್ಬಿಟ್ಟಿರ್ತವೆ. ದೈವಿ ಶಕ್ತಿಗಳು ಸೇರಿಕೊಂಡ್ರೆ ಸತ್ಕರ್ಮ ಮಾಡ್ತಾನೆ, ಅಸುರಿ ಶಕ್ತಿಗಳು ಸೇರಿಕೊಂಡ್ರೆ ದುಷ್ಕರ್ಮ ಮಾಡ್ತಾನೆ. ಈ ದೈವಿ ಶಕ್ತಿ ಅದ ಸೈನಿಕರು ಯಾರು ಅಂತಂದರೆ ದಯ, ಕ್ಷಮ, ಶೀಲ, ಸಂತೋಷ, ಅಹಿಂಸೆ, ಕರುಣೆ, ತ್ಯಾಗ, ವೈರಾಗ್ಯ, ಸಹನಾಶೀಲತೆ. ಇವೆಲ್ಲ ದೈವಿ ಶಕ್ತಿಯ ಸೈನಿಕರು, ಯೋಧರು. ಇವುಗಳನ್ನು ನಾವು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡಾಗ ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ಚಿತ್ತವನ್ನು ಆತ್ಮನ ಕಡೆಗೆ ತೆಗೆದುಕೊಂಡು ಹೋಗೋಕ್ಕೆ ಸಾಧ್ಯವಾಗುತ್ತೆ. ಅಸುರಿ ಶಕ್ತಿಗಳ ಯೋಧರಾದ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವೆಲ್ಲವೂ ಅಸುರಿ ಶಕ್ತಿಯ ಯೋಧರು. ಅದನ್ನೇನಾದರೂ ನಾವು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡ್ರೆ ನಾವು ಹುಟ್ಟು ಸಾವುಗಳ ಒಂದು ಬಂಧನಕ್ಕೆ ಹೋಗಬೇಕಾಗತ್ತೆ. ಅದರಿಂದ ನೀವು ದೈವಿ ಶಕ್ತಿಗಳನ್ನು, ಯಾವುದು ದಯಾ, ಶೀಲ, ಕ್ಷಮ, ಸಂತೋಷ ಇವುಗಳನ್ನು ಧಾರಣೆ ಮಾಡಿಕೊಂಡು ಆತ್ಮನ ಕಡೆಗೆ ಪ್ರಯಾಣ ಮಾಡಿ. ಈ ರೀತಿ ಮಾಡೋದೇ ಭಜನೆಯ ಒಂದು ಮೂಲ. ಭಜನೆಯ ಮೂಲ ಅರ್ಥ ಇದು. ಈ ರೀತಿಯ ಭಜನೆ ಮಾಡಿ. ಅಸುರಿ ಶಕ್ತಿಗಳು ನಮ್ಮ ಮೇಲೆ ಆಕ್ರಮಣ ಮಾಡದ ಹಾಗೆ ನೀವು ಜಾಗರೂಕತೆಯಿಂದ ಇರಬೇಕು.
ಜಾಗರೂಕತೆಯಿಂದ ಇರಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಸತ್ಸಂಗವನ್ನು ಮಾಡಬೇಕು. ಸತ್ಸಂಗದಲ್ಲಿ ವಿಚಾರಗಳ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ, ತಿಳಿಸ್ತಾ ಇರ್ತಾರೆ. ಹಾಗಾಗಿ ಸತ್ಸಂಗವನ್ನು ಮಾಡ್ತಾ ಇರಬೇಕು. ಪ್ರತಿ ವಾರದಲ್ಲಿ ನಾವು ಒಂದಿನ ಕೇಳಿದ್ದನ್ನು ವಾರ ಪೂರ್ತಿ ಮೆಲುಕಾಕಬೇಕು, ಮನನ ಮಾಡಬೇಕು, ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ಇದು ಭಜನೆ. ಈ ರೀತಿ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಉಂಟಾಗತಕ್ಕಂಥ ಅನೇಕ ವೃತ್ತಿಗಳು ಅಲ್ಲೇ ಲಯವಾಗಿ ಆತ್ಮಾರಾಮನ ಕಡೆ ದೃಷ್ಟಿ ಕೊಡುತ್ತೆ, ಆತ್ಮಾರಾಮನ ಸಮೀಪ ಹೋಗುತ್ತೆ, ಆತ್ಮಾರಾಮನನ್ನು ಧ್ಯಾನ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಇದು ಭಜನೆ. ಇಲ್ಲೊಂದು ವಚನ ಹೇಳಿದರೆ, ಸೋಯಿ ಪಾವನ್ ಸೋಯಿ ಸುಖದ ಶರೀರ್ ಜೋ ತನು ಪಾಯಿ ಬಜಾಯಿ ರಘುವೀರ್. ಇದರ ಅರ್ಥ ಏನು ಅಂದರೆ, ಮಾನವನ ಶರೀರ ಬಂದಿದೆ, ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಅಂದರೆ ಆತ್ಮಾರಾಮನನ್ನು ಕುರಿತು ಭಜನೆ ಮಾಡಿ, ಆತ್ಮಾರಾಮನನ್ನು ಕುರಿತು ಭಜನೆ ಮಾಡಿ. ಹೊರಗಡೆ ಏನೇನು ನಮಗೆ ದೃಶ್ಯ ಕಾಣಿಸುತ್ತೆ, ಶಬ್ದಗಳು ಕೇಳಿಸುತ್ತೆ, ಶಬ್ದ ಸ್ಪರ್ಶ ರೂಪ ರಸಗಂಧ, ಇವುಗಳ ಮೂಲಕ ಏನೇನು ಹೊರಗಡೆ ಸಿಗುತ್ತೋ ಅದನ್ನೆಲ್ಲ ಆದಷ್ಟು ನಿಯಂತ್ರಣ ಮಾಡಿ ಆ ಮನಸ್ಸನ್ನು ಅಂತರ್ಮುಖ ಮಾಡ್ಕೊಳ್ಳಿ. ಈ ಮನಸ್ಸನ್ನು ಅಂತರ್ಮುಖ ಮಾಡ್ಕೊಳ್ಳೋದೇ ಯೋಗ. ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು ನಮ್ಮ ಸ್ವರೂಪದಲ್ಲೇ ನಿಲ್ಲಿಸ್ಕೊಳ್ಳೋದು ಯೋಗ. ಯೋಗ ಸಾಮಾನ್ಯವಾಗಿ ಹೇಳ್ತಾರೆ ಒಂದು ಆಸನಗಳು, ಅದು ಹೊರಭಾಗ. ನಮ್ಮ ದೇಹ ಆರೋಗ್ಯವಾಗಿರಬೇಕಾದ್ರೆ ಅದು ಮಾಡತಕ್ಕಂಥ ಒಂದು ಕಾಯಕಲ್ಪ. ಆದರೆ ಯೋಗದ ಅರ್ಥ ನಮ್ಮ ಮನಸ್ಸನ್ನು ಅಂತರ್ಮುಖ ಮಾಡಿ ನಮ್ಮ ಸ್ವರೂಪದ ಕಡೆ ತೆಗೆದುಕೊಂಡು ಹೋಗೋದು. ಇನ್ನೂ ಮುಂದುವರೆದು ಯೋಗದ ಅರ್ಥ ತಿಳಿಸ್ತಾರೆ, ವಿಯೋಗ. ನೋಡಿ, ಮೊದಲನೇ ಅರ್ಥ ಕಾಯಕಲ್ಪ ಯೋಗಗೆ, ಎರಡನೇ ಅರ್ಥ ಅಂತರ್ಮುಖ ಮಾಡ್ಕೊಳ್ಳಿ ಅಂತ, ಇನ್ನೊಂದು ವಿಯೋಗ ಮೂರನೇ ಅರ್ಥ. ಏನು? ಪ್ರಪಂಚ ಬೇರೆ, ನಾನು ಬೇರೆ, ಈ ದೇಹ ಬೇರೆ, ನಾನು ಬೇರೆ. ನಾನು ಅಂದರೆ ನಮ್ಮ ಸ್ವರೂಪ, ಅದು ನಿಜವಾದದ್ದು, ಸತ್ಯ ಸ್ವರೂಪವಾದದ್ದು. ಅದನ್ನು ತಿಳಿಯ ಒಂದು ಮಾರ್ಗದ ಕಡೆ ಹೋಗೋದೇ ಯೋಗ, ನಿಜವಾದ ಯೋಗ. ಕೃಷ್ಣನಲ್ಲಿ ಅರ್ಜುನನು, ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನಿಗೂ ಅದೇ ಹೇಳೋದು, ಯೋಗಿಯಾಗಪ್ಪ ನೀನು, ಯೋಗಿಯಾಗು. ತ್ರೈಗುಣ್ಯ ವಿಷಯಾಸಕ್ತಿ ತ್ರೈಗುಣ್ಯ ಭವಾರ್ಜುನ ಅಂತ ಹೇಳ್ತಾನೆ. ಏನು? ಎಲ್ಲ ವಿಷಯಗಳನ್ನು, 3 ಗುಣಗಳನ್ನು ಎಲ್ಲವನ್ನ ಬಿಟ್ಟು ಆತ್ಮಜ್ಞಾನಿಯಾಗು, ಅದೇ ಯೋಗಿ. ಇಲ್ಲಿ ಯೋಗದ ಅರ್ಥ ಅದೇ. ಯೋಗ ಅಂದರೆ ಕೊನೆಗೆ ವಿಯೋಗ, ಬಿಡೋದು. ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ? ಪ್ರಪಂಚ ನಂದು, ಹೆಂಡತಿ ನನ್ನವಳು, ಗಂಡ ನನ್ನವನು, ಮಕ್ಕಳು ನನ್ನವರು ಇದ್ದಾರೆ, ಇರೋವರೆಗೂ ಬೇಕು, ಅವ್ರು ನನ್ನವರೇ. ಅವ್ರಿಗೇನೇನು ನಾವು ಕರ್ತವ್ಯಗಳನ್ನು ಮಾಡಬೇಕು. ಆದರೆ ಶಾಶ್ವತವಾಗಿ ನಮ್ಮ ಹಿಂದೆ ಯಾರೂ ಬರತಕ್ಕಂಥವರಲ್ಲ. ನಾವು ಸದಾ ದಿನನಿತ್ಯ ನೋಡ್ತಾ ಇದ್ದೀವಿ ಕಣ್ಮುಂದೆ. ಒಬ್ಬರು ಗಂಡನ ಬಿಟ್ಟು ಹೋಗ್ತಾರೆ, ಒಬ್ಬರು ಹೆಂಡತಿನ ಬಿಟ್ಟು ಹೋಗ್ತಾರೆ, ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ಆ ಒಂದು ಪರಿಸರವನ್ನು ನೋಡಿದಾಗ ದುಃಖ ಅನಿಸುತ್ತೆ. ಏನಪ್ಪ ಈ ವಯಸ್ಸಿಗೆ ಈ ಸಾವು ಬಂದ್ಬಿಡ್ಬೇಕಾ ಇವನಿಗೆ ಅಂತ. ಏನು ಮಾಡೋಕ್ಕಾಗಲ್ಲ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ, ಅವರ ಋಣ ಅಷ್ಟೇ. ಹಾಗಾಗಿ ಇದು ನಿಜವಾಗಿ ಏನು ತಿಳಿಬೇಕು ಅಂದರೆ, ನಮ್ಮನ್ನು ನಾವು ತಿಳಿಬೇಕು. ಸರ್ವಜ್ಞ ಕೂಡ ಒಂದು ಕಡೆ ಹೇಳ್ತಾನೆ, ತನ್ನ ತಾನು ಅರಿದವಂಗೆ ಪರರಿಲ್ಲ, ತನ್ನವರಿಲ್ಲ. 3 ಲೋಕಗಳು ತನ್ನೊಳಗೆ ಇಹುದು, ತ್ರೈಭುವ ಲೋಕಗಳು ತನ್ನೊಳಗೆ ಇಹುದು. ಏನೇನು ಲೋಕಗಳು ಅಂತ ಹೇಳ್ತಾ ಇದ್ದೀವೋ, ವೈಕುಂಠ, ಕೈಲಾಸ, ಇವೆಲ್ಲವೂ ಸಹ ನಮ್ಮ ಸ್ವರೂಪದಲ್ಲೇ ಇದೆ. ಮತ್ತು ಯಾರಿಗೆ ಅದೆಲ್ಲ ಅಂದರೆ ಸಾಮಾನ್ಯ ಜನರಿಗೆ. ಮತ್ತು ನಾವು ಶ್ರಾದ್ದ ಅಂತ ಮಾಡ್ತೇವೆ, ಉದಾಹರಣೆಗಳು ಕೊಡ್ತಾ ಇದ್ದೀವಿ. ಶ್ರಾದ್ದ ಅಂತ ಮಾಡ್ತೀವಿ, ತಿಥಿ ಅಂತ ಮಾಡ್ತೀವಿ, ಅದು ಸಾಮಾನ್ಯ ಜನರಿಗೆ. ಆರಾಧನೆ ಮಾಡತಕ್ಕಂಥದ್ದು ಇಂಥ ಗುರುಗಳಿಗೆ, ಯಾರು ತನ್ನನ್ನು ತಾನು ತಿಳಿದು ಅದರಲ್ಲಿ ಸೇರಿ ಮುಕ್ತರಾಗಿರ್ತಾರೋ ಅಂತಹ ಗುರುಗಳಿಗೆ ಮಾಡತಕ್ಕಂಥ ಪೂಜೆ, ಆರಾಧನೆ ದೇವರಿಗೆ ಸರಿಸಮ ಅವರು. ಹಾಗಾಗಿ ಇಂಥ ಯೋಗಿಯಾಗು ಅಂತೇಳಿ ಇಲ್ಲಿ ಹೇಳ್ತಾರೆ. ಅದು ಒಂದು ಭಜನೆ. ಚಿತ್ತವೃತ್ತಿಯನ್ನು ನಿಲ್ಲಿಸಿ ನಿಜ ಸ್ವರೂಪದ ಸಾತ್, ಅದರ ಜೊತೆ ಹೋಗೋದೇ ಭಜನೆ. ಶ್ವಾಸ ಮೇ ನಾಮಲೆ ವೃತಾ ಶ್ವಾಸ ಮತಿ ಕೋಯ್. ಶ್ವಾಸಕ್ಕೂ ಆ ಸತ್ಯನಾಮದ ಸ್ವರೂಪವನ್ನು ಸ್ಮರಣೆ ಮಾಡಿ
ಸತ್ಯನಾಮದ ಸ್ವರೂಪನೇ ಸ್ಮರಣೆ ಮಾಡಿ. ಭಜನೆ ವಿಷಯವಾಗಿ ಹೇಳ್ತಾರೆ ಇನ್ನೊಂದು, ಮನಕಿ ತರಂಗ ಮಾರಲೋ ಬಸೆ ಹೋ ಗಯಾ ಭಜನ್, ಆದ್ಮಿ ಬೂರ ಸುಧಾರಲೋ ಬಸ್ ಹೋ ಗಯಾ ಭಜನ್. ಇದರರ್ಥ ಏನು ಅಂದರೆ, ಸಮುದ್ರದಲ್ಲಿ ಅಲೆಗಳು ಬರ್ತಾನೆ ಇರ್ತವೆ, ಆ ಅಲೆಗಳು ಸಹ ನಿಲ್ಲೋದೇ ಇಲ್ಲ, ರಾತ್ರಿಯಾಗಲೂ ಬರ್ತಾ ಇರ್ತವೆ. ರಾತ್ರಿ ಹೊತ್ತು ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ಹಗಲೊತ್ತು ನಮಗೆ ಚೆನ್ನಾಗಿ ಕಾಣುತ್ತೆ. ಹೇಳ್ತಾರೆ ಸಮುದ್ರದಲ್ಲಿ ಯಾವ ರೀತಿ ಒಂದು ಕ್ಷಣವೂ ಬಿಡದೆ ಅಲೆಗಳು ಉತ್ಪತ್ತಿ ಆಗ್ತಾ ಇರ್ತವೋ, ಅದೇ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳ, ಯೋಚನೆಗಳ, ಇಚ್ಛೆಗಳ ತರಂಗ ಅಲೆಗಳು ಹೇಳ್ತಾ ಇರ್ತವೆ. ಅವುಗಳನ್ನೆಲ್ಲ ನಿಲ್ಲಿಸೋದೆ ಏನು? ಭಜನೆ. ನಮ್ಮ ಇಚ್ಛೆಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು, ವಾಸನೆಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು ಇವುಗಳು, ಮತ್ತು ತೃಷ್ಣೆ. ಇವೆಲ್ಲ, ತೃಷ್ಣೆ ಅಂದರೆ ಆಸೆ, ಲಾಲಚ್ ಅಂದರೆ ದುರಾಸೆ, ಇವುಗಳನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಆಗ ಚಿತ್ತವೃತ್ತಿ ನಿರೋಧ ಆಗುತ್ತೆ, ಯಾವುದನ್ನು ಯೋಚನೆ ಮಾಡೋದಿಲ್ಲ. ಆಗ ನಿಮ್ಮ ಸ್ವರೂಪದ ಕಡೆ ಸುಲಭವಾಗಿ ಹೋಗ್ಬೋದು. ಮನುಷ್ಯನಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಯಾವುದ್ರ ಜೊತೆ ಹೋಗ್ತಾ ಇದ್ದಾನೆ? ಲೋಭದ ಜೊತೆ ಹೋಗ್ತಾ ಇದ್ದಾನೆ, ಮೋಹದ ಜೊತೆ ಹೋಗ್ತಾ ಇದ್ದಾನೆ, ಕಾಮ ಕ್ರೋಧ ಇವುಗಳ ರಾಗದ್ವೇಷಾದಿಗಳ ಜೊತೆ ಹೋಗ್ತಾ ಇದ್ದಾನೆ, ಮದ ಮತ್ಸರಗಳ ಜೊತೆ ಹೋಗ್ತಾ ಇದ್ದಾನೆ. ಇದನ್ನು ನಿಯಂತ್ರಣ ಮಾಡಬೇಕು. ಪ್ರಾರಂಭದಲ್ಲೇ ಎಲ್ಲವನ್ನು ಬಿಡೋಕ್ಕಾಗೋದಿಲ್ಲ. ಸ್ವಲ್ಪ ಹಂತವಾಗಿ ನಿಯಂತ್ರಣ ಮಾಡ್ಕೊಳ್ಳಿ, ಸುಧಾರಣೆ ಮಾಡಿಕೊಂಡು ಆ ಸ್ಥಳಕ್ಕೆ ಏನೇನು ತುಂಬಬೇಕು? ದಯೆ ತುಂಬಿ, ಕರುಣೆ ತುಂಬಿ, ಶೀಲ ತುಂಬಿ, ಕ್ಷಮೆ ತುಂಬಿ, ಸತ್ಯಜ್ಞಾನವನ್ನು ತುಂಬಿ. ಈಗ ತುಂಬ್ತಾ ಹೋಗ್ತಾ ಇದೆ. ಒಂದನ್ನು ಬಿಡ್ತಾ ಇರಬೇಕು, ಒಂದನ್ನು ತೆಗೆದುಕೊಳ್ತಾ ಇರಬೇಕು. ಅದೇ ಹೇಳೋದಲ್ಲ, ಅಸುರಿ ಶಕ್ತಿಯ ಯೋಧರು ಯಾರ್ಯಾರು ಇದ್ದಾರೆ ಅಂದರೆ ಕಾಮ ಕ್ರೋಧ ಲೋಭ ಮೋಹ, ಅದನ್ನು ಬಿಡ್ತಾ ಇರಬೇಕು. ಮತ್ತು ದೈವೀ ಶಕ್ತಿಯ ಯೋಧರು ಯಾರು ಅಂದರೆ ದಯಾ ಕ್ಷಮ ಶೀಲ ಸಂತೋಷ ಇವುಗಳನ್ನು ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಳ್ಳಿ. ಆಗ ನೀವು ನಿಮ್ಮ ಸ್ವರೂಪದ ಕಡೆ ಹೋಗ್ಬೋದು. ಮತ್ತು ಹಲವಾರು ಜನರು ಮಾಲೆ ತಿರುಗಿಸ್ತಾ ಇರ್ತಾರೆ, ಸ್ಮರಣೆ ಮಾಡ್ತಾ ಇರ್ತಾರೆ. ಅದನ್ನು ಸಹ ನೋಡ್ತಾ ಇದ್ವಿ. ಅದಕ್ಕೆ ಕಬೀರ್ ಸಾಹೇಬ್ ಹೇಳ್ತಾರೆ, ಮಾಲಾತೋ ಕರ್ಮೆ ಫಿರೆ ಜೀವ್ ಫಿರೆ ಮುಖ ಮಾಹಿ, ಮನುವಾತೋ ಚೌ ದಿಶಾ ಫಿರೆ ಯಾತ ಸುಮಿರನ್ ನಾಹಿ. ಇವತ್ತು ವರ್ತಮಾನ ಕಾಲದಲ್ಲಿ ಹೇಳ್ತಾರೆ, ಭಜನೆ ನಾನು ಮಾಡ್ತಾ ಇದ್ದೀನಿ, ಪ್ರೇಯರ್ ಮಾಡ್ತಾ ಇದ್ದೀನಿ ಅಂತೇಳಿ ಮಾಲೆ ತಿರುಗಿಸ್ತಾ ಇರ್ತಾರೆ. ಆದರೆ ಅವರ ಒಂದು ಮನಸ್ಸೆಲ್ಲ 4 ದಿಕ್ಕುಗಳಿಗೆ ಹೋಗಿರುತ್ತೆ, ಆದರೆ ಅದು ಭಜನೆ ಅಲ್ಲ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಈಗಿನ ವರ್ತಮಾನ ಕಾಲದಲ್ಲಿ ಮಂತ್ರ ದೀಕ್ಷೆ ಅನ್ನೋದು ವ್ಯಾಪಾರದ ಕೇಂದ್ರಗಳಾಗ್ಬಿಟ್ಟಿದ್ದಾವೆ, ವ್ಯಾಪಾರದ ವಸ್ತುಗಳಾಗ್ಬಿಟ್ಟಿದ್ದಾವೆ. ಅವುಗಳನ್ನೆಲ್ಲ ನಾವು ಪರೀಕ್ಷೆ ಮಾಡಬೇಕು. ನಾವು ವಾಟ್ಸಪ್ನಲ್ಲಿ ನೋಡ್ತಾ ಇರ್ತೀವಿ, ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ತೀವಿ, ಮಂತ್ರ ದೀಕ್ಷೆಗೆ ಇಷ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅನ್ನೋದು ಒಂದು ವರ್ತಮಾನ ಬರ್ತಾ ಇದೆ. ನೋಡ್ತಾ ಇದ್ದೀವಿ, ಅನೇಕ ಮಹರ್ಷಿಗಳು, ಅನೇಕ ಋಷಿಗಳು ಅಂತ ಹೇಳ್ಕೊಂಡಿರೋರು, ಗುರುಗಳು ಅಂತ ಹೇಳ್ಕೊಂಡಿರೋರು ಮಂತ್ರ ದೀಕ್ಷೆಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕು, ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಬೇಕು. ಅದಕ್ಕೆ ಹಾಕಿರೋದು ದೀಕ್ಷೆ. ಮಂತ್ರ ದೀಕ್ಷೆ ಕೊಡೋದು ವ್ಯಾಪಾರ ಕೇಂದ್ರಗಳಾಗ್ಬಿಟ್ಟಿದ್ದಾವೆ. ಈ ರೀತಿಯೆಲ್ಲ ಇದೆಲ್ಲ ಸರಿ ಇಲ್ಲ. ಅದನ್ನ ಯೋಚನೆ ಮಾಡಿ, ಪರೀಕ್ಷೆ ಮಾಡಿ. ಎಲ್ಲಿ ಸತ್ಯ ಇದೆಯೋ ಅಲ್ಲಿ ನೀವು ಹೋಗಿ ಸೇರ್ಕೊಳ್ಳಿ, ಅಲ್ಲಿ ನೀವು ಸತ್ಸಂಗ ಮಾಡಿ. ಯಾರು ಮಂತ್ರ ದೀಕ್ಷೆ ಕೊಡೋದಕ್ಕೆ ಯಾರು ಕಾಸು ಕೇಳೋದಿಲ್ಲ, ಯಾವ ಗುರುಗಳನ್ನು ಕಾಸು ಕೇಳಬಾರ್ದು, ಹಣ ಕೇಳಬಾರ್ದು. ಆದರೆ ಏಕಾಏಕಿ ಗುರುನೂ ಸಹ ಮಂತ್ರ ದೀಕ್ಷೆ ಕೊಡೋದಿಲ್ಲ. ಆತನು ಸತತವಾಗಿ, ಶಿಷ್ಯನು ಯಾವ ಜಿಜ್ಞಾಸು ಮುಕ್ತನಾಗಬೇಕು ಅಂತ ಇರ್ತಾನೆ, ಅವನು ಸತತವಾಗಿ ಸತ್ಸಂಗವನ್ನು ಮಾಡ್ತಾ ಇರ್ತಾನೆ. ಗುರುವಿನ ಕೃಪೆ ಅವನ ಮೇಲೆ ಬೀಳುತ್ತೆ, ತಾನೇ ಅದು ಸಿಗುವಂಥದ್ದಾಗತ್ತೆ. ಹಾಗಾಗಿ ಅದು ಯಾವುದೋ ವ್ಯಾಪಾರ ಕೇಂದ್ರವಲ್ಲ, ವ್ಯಾಪಾರದ ವಸ್ತುವಲ್ಲ ಮಂತ್ರ ದೀಕ್ಷೆ. ವಾಸ್ತವಿಕವಾಗಿ ಭಜನೆ ಏನು ಅಂದರೆ ನಿಷ್ಕಾಮದಿಂದ ಆತ್ಮಾರಾಮನನ್ನು ಭಜಿಸೋದೇ ನಿಜವಾದ ಭಜನೆ. ಇದೆಲ್ಲ ಮೇಲ್ನೋಟಕ್ಕೆ ಭಜನೆ, ಇದು ಬೇಕು. ನಮ್ಮ ಮನಸ್ಸನ್ನು ಸಾತ್ವಿಕದ ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಇದೊಂದು ಕಾರ್ಯವಾಗಿದೆ. ಹೊರಗಿನ ಭಜನೆ, ತಾಳ, ತಂಬೂರಿ, ಹಾಡುಗಾರಿಕೆ, ಸಂಗೀತ ಇವೆಲ್ಲ ನಮ್ಮ ಮನಸ್ಸನ್ನು ಉಲ್ಲಾಸ ಮಾಡೋದಕ್ಕೆ, ಸಾತ್ವಿಕ ಗುಣ ತರೋದಕ್ಕೆ ಇದೆಲ್ಲ ಒಂದು ಕೆಲಸ ಕಾರ್ಯ ಆಗಿದೆ, ಮಾರ್ಗೋಪಾಯ ಆಗಿದೆ. ಆದರೆ ಇದರಿಂದ ಮುಕ್ತಿ ಇಲ್ಲ. ಮುಕ್ತಿ ಯಾವುದರಿಂದ ಅಂದರೆ ನಿಷ್ಕಾಮದಿಂದ ರಾಮನ ಭಜನೆ, ನಮ್ಮ ಸ್ವರೂಪದ ಭಜನೆ, ನಮ್ಮ ಆತ್ಮನ ಭಜನೆ. ಅದಕ್ಕೆ ರಾಮ ಅಂತೇಳಿ ಕಬೀರ್ ಸಾಹೇಬರು ಹೆಸರಿಟ್ಟರು. ಅದನ್ನು ಮಾಡಿದರೆ ಮಾತ್ರ ನಾವು ನಮ್ಮ ಬಿಡುಗಡೆಗೆ ಸಾಧ್ಯ. ಇಲ್ಲ ಅಂದರೆ ಬಿಡುಗಡೆ ಸಾಧ್ಯ ಇಲ್ಲ. ಆತ್ಮ ಚಿಂತನೆ ಮಾಡಿ, ಆತ್ಮ ಅನಾತ್ಮ ವಸ್ತುಗಳ ಚಿಂತನೆ ಮಾಡಿ. ಅದನ್ನು ಇಲ್ಲಿ ಇವರು ಸಹ ಹೇಳಿದ್ದಾರೆ. ವಿವೇಕ ಚೂಡಾಮಣಿಯಲ್ಲಿ
ಶ್ರೀ ಶಂಕರಾಚಾರ್ಯರು ಹೇಳಿದರೆ, ಪ್ರಾಣಿಗಳಲ್ಲಿ ಮನುಷ್ಯನಾಗಿ ಹುಟ್ಟುವುದು ದುರ್ಲಭ. ಪ್ರಾಣಿಗಳಲ್ಲಿ ಮನುಷ್ಯನಾಗಿ ಹುಟ್ಟುವುದು ದುರ್ಲಭ. ಅದಕ್ಕಿಂತ ಪುರುಷತ್ವ ಇರುವ ಜನ್ಮವೂ ಮತ್ತು ದುರ್ಲಭ. ಪುರುಷತ್ವ ಅಂದರೆ ಮಾಡಲೇಬೇಕು ಅಂತ ಸಾಹಸ, ದೃಢ ಸಂಕಲ್ಪ. ಪುರುಷತ್ವ ಅಂದರೆ ಪುರುಷ ಅಂದರೆ ಪದದ ಅರ್ಥ ಗಂಡಸು. ಆದರೆ ಇಲ್ಲಿ ಹೆಣ್ಣು ಮತ್ತು ಗಂಡಸರಿಗೆ ಇಬ್ಬರಿಗೂ ಸೇರಿಸಿ ಹೇಳೋದು ಪುರುಷಾರ್ಥ ಮಾಡಿ, ಪುರುಷತ್ವವಿರುವ ಅಂದರೆ ನನ್ನನ್ನು ನಾನು ತಿಳಿಬೇಕು ಅನ್ನೋ ಒಂದು ಒಂದು ವಿಶ್ವಾಸ, ನಂಬಿಕೆ, ಹಂಬಲ ಇವೆಲ್ಲ ಇರತಕ್ಕಂತಹ ಜನ್ಮ ಹುಟ್ಟುವುದು ಮತ್ತೂ ದುರ್ಲಭ. ಅದಕ್ಕಿಂತಲೂ ಸಾತ್ವಿಕ ಸ್ವಭಾವ ಇರುವವರ ಹುಟ್ಟುವುದು ಮತ್ತೂ ವಿರಳ. ಸಾತ್ವಿಕ ಸ್ವಭಾವದವರು ಹುಟ್ಟುವುದು ವಿರಳ, ಅದರಿಂದ ಇನ್ನೂ ಅಪರೂಪ. ಶ್ರೇಷ್ಠ ವಿದ್ವತ್ತು ಅಂದರೆ ತನ್ನಂತ ತಿಳಿಯೋದು, ಶಾಸ್ತ್ರಾರ್ಥಗಳನ್ನು ತಿಳಿಯೋದು ಒಂದು ಭಾಗ. ಆದರೆ ತನ್ನಂತೆ ತಾನು ತಿಳಿಯೋದೇ ಶ್ರೇಷ್ಠವಾದ ಭಾಗ, ಅದನ್ನು ತಿಳಿರಿ. ಕಷ್ಟ ಪಡೆದಿರುವ ಆತ್ಮ ಅನಾತ್ಮಗಳ ವಿವೇಕ. ಆತ್ಮ ಅಂದರೆ ನಮ್ಮ ಸ್ವರೂಪ, ಅನಾತ್ಮ ಅಂದರೆ ಹೊರಗಿನ ಎಲ್ಲ ವಿಚಾರಗಳು, ಪಂಚಭೂತಗಳು, ಅಗ್ನಿ, ವಾಯು, ಜಲ, ಪೃಥ್ವಿ, ಇವೆಲ್ಲ ಅನಾತ್ಮದ ವಸ್ತುಗಳು. ಇವುಗಳಲ್ಲಿ ನಾನು ಅನ್ನೋದೇ ಇಲ್ಲ, ನನ್ನ ಸ್ವರೂಪ ಅಲ್ಲಿಲ್ಲ, ಅಲ್ಲಿ ವಿವೇಕ ಇಲ್ಲ. ವಿವೇಕ ಅಂದರೆ ತನ್ನನ್ನು ತಾನು ತಿಳಿಯೋದು ಇಲ್ಲ, ಅದರಲ್ಲಿ ಇದೆ ಆತ್ಮ ಅನಾತ್ಮ ವಿವೇಕ ಜ್ಞಾನ. ಇದನ್ನು ನೀವು ತಿಳಿರಿ. ಹೇಳ್ತಾರೆ, ಕಲ್ಲಿನಲ್ಲಿಯೂ ಸತ್ಯವು ಪ್ರಕಟವಾಗುತ್ತದೆ, ಅದೇ ಅಸ್ತಿತ್ವದ ಮೂಲಕ ತೋರಿಕೊಳ್ಳುತ್ತದೆ. ಆದರೆ ಕಲ್ಲಿಗೆ ಮಾತ್ರ ಅದರ ಅರಿವಿರುವುದಿಲ್ಲ. ನಾನು ಕಲ್ಲು ಅಂತ ಅದಕ್ಕೆ ಗೊತ್ತಿಲ್ಲ. ಯಾವ ಆಕಾರದಲ್ಲಿ ಬೇಕಾದರೂ ನಾವು ಅದನ್ನು ಕಟ್ ಮಾಡ್ಬೋದು. ಒಂದು ಮೂರ್ತಿಯಾಗಿ ಕಟ್ ಮಾಡ್ಬೋದು, ಮೂರ್ತಿಯ ಶಿಲೆಯಾಗಿ ಕಟ್ ಮಾಡ್ಬೋದು. ಆದರೆ ಅದಕ್ಕೇನು ತೋರಿಸ್ಕೊಳ್ಳೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ, ನನಗೆ ದುಃಖ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಅದಕ್ಕೆ ಅರಿವಿಲ್ಲ. ಇದೇ ವಿವೇಕ, ಆತ್ಮ ಅನಾತ್ಮ ವಿವೇಕ. ಈ ರೀತಿಯಾಗಿ ಇವೆಲ್ಲ ತಿಳಿಬೇಕು ಅಂತ ಹೇಳ್ತಾರೆ. ಅದನ್ನೇ ಕಬೀರ್ ಸಾಹೇಬರು, ಇದನ್ನು ತಿಳಿಯೋದೇ ನಿಜವಾದ ಭಜನೆ. ನಿಜವಾದ ಭಜನೆ ಯಾವುದು ಅಂದರೆ ಇದನ್ನು ತಿಳಿಯೋದೆ. ಇದನ್ನು ತಿಳಿರಿ. ಇದಕ್ಕೆ ಬೇಕಾಗಿರೋದು ಏನಂದರೆ ಸೂಕ್ಷ್ಮಮತಿ, ಏಕಾಗ್ರತೆ. ಸೂಕ್ಷ್ಮಮತಿ ಅಂದರೆ ಬುದ್ಧಿ, ತಿಳುವಳಿಕೆ. ಇದನ್ನು ಸೂಕ್ಷ್ಮವಾಗಿರಬೇಕು. ಕೇಳ್ತಾ ಎಲ್ಲರೂ ಸಹ ಸೂಕ್ಷ್ಮಮತಿಗಳಾಗ್ಬಿಡ್ತೀರಾ. ಒಂದೇ ದಿನಕ್ಕೆ ಎಲ್ಲರೂ ಸೂಕ್ಷ್ಮಮತಿಗಳಾಗಕ್ಕೆ ಸಾಧ್ಯ ಇಲ್ಲ. ಆತ್ಮಜ್ಞಾನವನ್ನು ಕೇಳ್ತಾ ನಾವು ಎಲ್ಲ ಸಹ ಮಂದ ಬುದ್ಧಿಯವರು. ನಾವೆಲ್ಲ ಕ್ರಮೇಣ ಕೇಳ್ತಾ ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಅದೇ ರೀತಿ ನೀವು ಇನ್ನೂ ನೀವು ಬುದ್ಧಿ ಚೆನ್ನಾಗಿದೆ, ನಿಮ್ಮ ತಿಳುವಳಿಕೆ ಚೆನ್ನಾಗಿದ್ರೆ ಇನ್ನೂ ನಮಗಿನ್ನ ಹೆಚ್ಚಾಗಿ ತಿಳಿಬೋದು. ಅದಕ್ಕೆ ಮತ್ತು ಏಕಾಗ್ರತೆಯಿಂದ ಕೇಳಬೇಕು. ಆಗಲೇ ಹೇಳಿದ್ವಲ್ಲ, ಮಾಲೆ ತಿರುಗಿಸ್ತಾ ಇರ್ತೇನೆ, ಬಾಯಿನಲ್ಲಿ ಜಪ ಮಾಡ್ತಾ ಇರ್ತೇನೆ, ಮನಸ್ಸು ಮಾತ್ರ ಎಲ್ಲೋ ಇರುತ್ತೆ ಅಂತ ಹಿಂದಿನಲ್ಲಿ. ಆ ರೀತಿ ಆದರೆ ಅವು ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದು ಸ್ತ್ರೀ ಪುರುಷರಾದಿಯಾಗಿಯೂ ತಿಳಿಬಹುದು. ಮತ್ತು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಂತ ಹಿಂದೆ ಹೇಳ್ತಾ ಇದ್ರು, ಅದೇನಿಲ್ಲ, ಆ ರೀತಿ ಏನಿಲ್ಲ. ಅದು ಅವ್ರು ಮಾಡ್ಕೊಂಡಿದ್ರು ಆ ರೀತಿ ಅಷ್ಟೇ. ಎಲ್ಲರೂ ತಿಳಿಬಹುದು. ಬಸವಣ್ಣವರು ಇದನ್ನೇ ಹೇಳೋದು, ಎಲ್ಲರೂ ತಿಳಿರಿ ನಿಮ್ಮ ಸ್ವರೂಪವನ್ನು. ಬುದ್ಧನು ಸಹ ಹೇಳಿರೋದು ಅದೇ, ಕಬೀರ್ ಸಾಹೇಬರು ಹೇಳೋದು ಅದೇ, ಕೈವಲ್ಲ ತಾತಯ್ಯನವರು ಹೇಳಿರೋದು ಅದೇ. ಸಾಧುಗಳಾಗಬೇಕಾ, ಸನ್ಯಾಸಿಗಳಾಗಬೇಕಾ, ಎಲ್ಲವನ್ನ ಬಿಡಬೇಕಾ? ಏನು ಬೇಕಾಗಿಲ್ಲ. ಸಂಸಾರದಲ್ಲಿ ಇದ್ದುಕೊಂಡೇ ಪರಬ್ರಹ್ಮ ವಸ್ತುವನ್ನು ತಿಳಿಬಹುದು ಅಂತೇಳಿ ಕೈವಾರ ತಾತಯ್ಯನವರು ಹೇಳಿದ್ದಾರೆ. ಅದರಿಂದ ನಿಮ್ಮನ್ನು ನೀವು ತಿಳಿರಿ ಅಂತ ಒಂದು ಈ ವಿಚಾರ, ಅದು ನಿಜವಾದ ಭಜನೆ. ಹಾಗಾಗಿ ಇಷ್ಟನ್ನು ಹೇಳಿ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನದನ್ನು ಕಾರ್ಯಕರ್ತರು ನಡೆಸಿಕೊಡ್ಬೇಕಾಗಿ ಪ್ರಾರ್ಥನೆ. ಬೋಲಿಯೇ ಶ್ರೀ ಸತ್ಯನಾಮಾದಿ ಕಬೀರ್ ಸಾಹೇಬ್ ಕಿ ಜೈ. ಅಣ್ಣವ್ರು ಹೇಳಿದ್ದೆಲ್ಲನೂ ಈಗ ನಮಗೆ ಬಹಳ ಅರ್ಥ ಚೆನ್ನಾಗಿದೆ. ಅದರಿಂದ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳಿಬೇಕು. ಮಹಾತ್ಮರು ಹೇಳಿದ್ದಾರೆ, ತನಮದಿ ಕಪಟಂಬುಲು ಎರುಗಿತೆ ತನವಲಯುಂಡು ಆತ್ಮಪೂಜಾ, ತನಮದಿ ಕಪಟಂಬುಲು ಇಡಚಿತೆ ತನಕೆವರು ಕಪಟಿಲೆದುರ ವಿಶ್ವತಾಭಿರಾಮ ವಿನರವೇಮ. ಅಂದರೆ ಇವಾಗ ನಾವು ಕೇಳಿದ್ದೆಲ್ಲನೂ ಕೂಡ ನಿಜವಾದ್ದೇ, ಆದರೆ ನಾವು ಬಳಸ್ಕೊಳ್ತಕ್ಕಂಥದ್ದು ವ್ಯತ್ಯಾಸ ಆಗ್ತೈತೆ. ಅವ್ರು ಹೇಳಿದಂತೆ ನಾವೇನಾರ ನಡೆಯೋಕ್ಕೆ ಹೋಗ್ತೀವ ಅಂದರೆ ಇರಲಿ ತಾಳ, ಅದು ನಮ್ಗೆ ಕೈ ಮಾಡೋಕ್ಕಾಗಲ್ಲ ಅಂತ ಬೇರೆ ಹಿಡಿತೀವಿ ನಾವು. ಅದು ಕಪಟ. ತನಂಬುಲು ಎರುಗಿತೆ ತನ ವಲಯುಂಡು ಆತ್ಮಪೂಜಾ, ತನಮದಿ ಕಪಟಂಬುಲು ಇಡಚಿತೆ ತನ ಕೆವ್ವರು ಕಪಟಿಲೆದುರ ವಿಶ್ವತಾಭಿರಾಮ ವಿನರವೇಮ ಅಂತ ಹೇಳಿರ್ತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ತಿಳಿಬೇಕು. ತಿಳಿದು ನಮಗೆ ಏನು ಗೋಚರ ಆಗ್ತಾ ಇರ್ತೈತೆ, ಅದು ಸರಿಯಾ ಅದು ತಪ್ಪ ಅಂತಕ್ಕಂಥದ್ದನ್ನು ತಿಳಿತಕ್ಕಂಥದ್ದೇ ಕಪಟತನ. ನಾನು ಮಾಡ್ತಾ ಇರೋದು ಸರಿಯಾ, ನಾನು ಮಾಡ್ತಾ ಇರೋದು ತಪ್ಪ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು.
ನಾವು ಏನು ಯೋಚನೆ ಮಾಡಿದ್ರು ಅದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಗೊತ್ತಾಗ್ತೈತೆ. ಅದು ಯಾರೇನು ಹೇಳಬೇಕಾದ್ದು ಇಲ್ಲ. ಅದು ಕಪಟತನ ನಮ್ಮಲ್ಲೇ ಹುಟ್ಟೋದು, ನಾವೇ ಸರಿಪಡಿಸ್ಕೊಬೇಕು ಅದನ್ನು. ಆದ್ದರಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೆಲ್ಲಪ್ಪ ಅಂದರೆ ಸತ್ಸಂಗದಲ್ಲಿ ನಿಸ್ಸಂಗವಾಗ್ತಕ್ಕಂಥದ್ದು, ನಿಸ್ಸಂಗತ್ವವೇ ನಿರ್ಮೋಹತ್ವವಾಗ್ತಕ್ಕಂಥದ್ದು, ನಿರ್ಮೋಹತ್ವವೇ ನಿಶ್ಚಲ ತತ್ವವಾಗ್ತಕ್ಕಂಥದ್ದು, ನಿಶ್ಚಲ ತತ್ವವೇ ನಮಗೆ ಜೀವನ ಮುಕ್ತಿ. ಇದು ಮುಖ್ಯವಾದಂಥದ್ದು. ಕೇಳಿ ನಾವು ಬಿಟ್ಬಿಡೋದಲ್ಲ, ಕೇಳಿ ನಾವು ಮನಗೋದ್ರೂ ಕೂಡ ಅದನ್ನು ಗುರುತಿಸ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಇದೇ ಸತ್ಸಂಗದ ಒಂದು ವಿವೇಕ. ಇದನ್ನು ತಿಳಿಬೇಕು, ನಮ್ಮಷ್ಟಿಗೆ ನಾವೇ ಅರ್ಥ ಮಾಡ್ಕೊಳ್ಬೇಕು. ಹೇಳಪ್ಪ. ಓಂ ಆತ್ಮವಿಚಾರ ಹೇಳಿ. ಶಾರದ ಗುರುವೇ ನಮಃ. ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಆತ್ಮವಿಚಾರ ಹೇಳಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಕ್ತ ಮಹಾಶಯರೇ, ಇಷ್ಟೊತ್ತು ನಮ್ಮ ಚೌಡನ್ ಗುರುಗಳು, ಈ ಮಹಾನ್ ಭಾವ ಗುರುಗಳು ಭಾಳ ಚೆನ್ನಾಗಿ ಆತ್ಮವಿಚಾರನ ನಮ್ಗೆ ತಿಳಿಸಿದ್ದಾರೆ. ಆದರೆ ಭಜನೆ ವಿಚಾರ ನಮ್ಮ ಸ್ವಾಮಿಗಳು ಹೇಳಿದ್ರು, ಇದನ್ನೇನಂತಾರೆ, ಭಜನೆ ಬ್ರಹ್ಮಾನಂದ ಸುಖವು, ಸೋಹಂ ಭಜನೆ ಬ್ರಹ್ಮಾನಂದ ಸುಖವು. ಈಗ ಮೊನ್ನೆ ನಮ್ಮ ನಳಿರಮ್ಮನವರು ಒಂದು ಹಾಡು ಹೇಳ್ಕೊಟ್ರು, ಎಷ್ಟು ಆನಂದವಾಗಿತ್ತು. ಆ ಆನಂದದಲ್ಲಿ ನಾವು ಐಕ್ಯ ಆಗಬೇಕು. ಅದಕ್ಕೆ ನಾದಲೋಲುಡೈ ಬ್ರಹ್ಮಾನಂದ ಪೊಂದೆವು ಮನಸ್ಸು. ಆ ಸಂಗೀತದಿಂದ ಅದನ್ನು ಆನಂದ ಪಟ್ಕೊಂಡ್ರೆ ಅದೇ ಆತ್ಮಜ್ಞಾನ. ನಾವೆಲ್ಲೋ ಮನಸ್ಸು ಮಾಡಿಕೊಂಡು ಏನೋ ಮಾಡಿಕೊಂಡಿದ್ರೆ ಆಗಲ್ಲ. ಸಂಗೀತ ಜ್ಞಾನವು ಭಕ್ತಿವಿನ ಸನ್ಮಾರ್ಗಮಗಲದೆ ಓ ಮನಸ. ರಾಗಸುದಾಸರ ಪಾವನము చేసి ರಂಜಿಲ್ಲವೇ ಓ ಮನಸ. ಭೋಗ ಯೋಗ ಸಾಧನ ತತ್ಸ್ವರ ವಸಂಗೆ ರಾಗ ಸುಧಾರಸ ಪಾನము చేసి. ಇಂಥ ರಾಗವನ್ನು ನಾವು ಮನಸ್ಸಿಟ್ಟು ಕೇಳ್ತಾ ಇದ್ದರೆ ಆನಂದವಾಗಿ ನಮ್ಗೆ ಆನಂದ ಆಗ್ತದೆ. ಆಗ ಅದು ನಮ್ಮ ಆತ್ಮನಲ್ಲಿ ಆನಂದ ಪಡ್ತದೆ. ಇದು ನಿಜವಾದಂಥ ಒಂದು ಮಾರ್ಗ. ಇದನ್ನೇ ಬ್ರಹ್ಮಾನಂದ ಅಂತಾರೆ. ಅದಕ್ಕೋಸ್ಕರ ಸುಲಭವಾಗಿರತಕ್ಕಂಥದ್ದು ಏನು, ಜ್ಞಾನ ಒಂದೇ ಸಾಕು ಮುಕ್ತಿಗೆ, ಇನ್ನೇನು ಬೇಕು ಹುಚ್ಚು ಮರುಳ ಮಾನವನೇ. ಜ್ಞಾನ ಅನ್ನತಕ್ಕಂಥದ್ದು ಒಂದು ಸಾಕು, ಅದನ್ನೇನು ಅಭ್ಯಾಸ ಮಾಡ್ಕೋ. ಜ್ಞಾನ ಅಂದರೆ ಏನು, ಅದು ಹೇಗಿದೆ ಅದು ಕೇಳ್ತಾರೆ. ಏನು ಮಾಡ್ಕೊಂಬೇಡ, ಪಿತಾ ಮಾತೆ ಸತುಸುತರ ಹಗರರ ಬೇಡ, ಯತಿಯಾಗಿ ವನಗಳ ತಿರುಗಲು ಬೇಡ, ತಣ್ಣೀರಿನೊಳು ಮುಳುಗಿ ನಡುಗಲು ಬೇಡ, ಸತಿಯಿಲ್ಲದವಗೆ ಸದ್ಗತಿಯಲ್ಲೋ ಮೂಡ. ಯಾವುದು ಬಿಡಬೇಡಪ್ಪ, ನಮ್ಮ ಸ್ವಾಮಿಗಳು ಅವಾಗ ಹೇಳಿದ್ರು, ಯಾವುದೂ ಬಿಡಬೇಡ. ಆದರೆ ತಾತ್ಮರು ಹೇಳ್ತಾರೆ, ಆರು ಬಿಡ್ಡಲು ಅಧಿಕ ಬಲమైన ಸಂಖ್ಯೆಗಳು ಅಂಟಕ ಉಂಡು ಓ ಮನಸ್ಸು. ಆದರೆ ಅದರಲ್ಲಿದ್ದು ಇಲ್ದಂಗಿರು, ಯಾವುದನ್ನು ಬಿಡಬೇಡ, ಯಾವುದನ್ನು ಕಟ್ಕೊಬೇಡ. ಆಮೇಲೆ ಏನು ಮಾಡಬೇಕು, ಮಹಾವಿಷ್ಣು ಮೂರ್ತಿಯ ಮರೆತಿರಬೇಡ, ಆಯಾಸ ದಿನದಲ್ಲಿ ಶ್ರಮ ಬಿಡಬೇಡ, ಕುಹಕ ಬುದ್ಧಿಯಲ್ಲಿ ಕುಣಿಯಲು ಬೇಡ, ಪುರಂದರ ವಿಠಲನ ಮರೆತಿರಬೇಡ. ಏನಪ್ಪ, ಆಯಾಸ ಆಗೋಯ್ತು ಅಂತ ದೇವರ ಧ್ಯಾನ ಬಿಡಬೇಡಪ್ಪ. ಅಂದರೆ ನಾವು ಕೆಲಸ ಮಾಡ್ತೀವಿ, ಏನೋ ಅವತ್ತು ಸ್ವಲ್ಪ ಶರೀರಕ್ಕೆ ಆಯಾಸ ಆಗೋಗ್ಬಿಡ್ತದೆ, ಅವಾಗ ಯಾರಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಚಿಂತೆ ಮಾಡಬಾರ್ದು. ನಾವು ಎಷ್ಟೋ ಹೊತ್ತು ಮಾಡ್ತಾ ಇರ್ತೀವಿ, ಅವತ್ತು ಕೂತ್ಕೊಂಡು 1 ನಿಮಿಷ ಮಾಡಿ ಸಾಕು, ಅದು ಪರಮಾತ್ಮ ಪ್ರೀತಿ ಆಗ್ತದೆ. ಬಿಡಬಾರ್ದು, 1 ನಿಮಿಷ ಮಾಡು. ಆದರೆ ನನಗಾಗೋ ಅನುಭವ ಹೇಳ್ತೀನಿ ತಾಯಿ, ನನಗೇನು ಒಂದೊಂದು ಸಲ ಇದಾಗೋಗ್ಬಿಟ್ಟಾಗ ಸುಮ್ಮನೆ ಇದ್ಬಿಟ್ರೆ ಇರೋಕ್ಕಾಗಲ್ಲ, ಹೋಗಿ ಸ್ವಲ್ಪ ಹೊತ್ತು ಆರಾಮ ಧ್ಯಾನ ಮಾಡ್ತೀನಿ. ಆದ್ದರಿಂದ ನಾವು ಆ ಪರಮಾತ್ಮ ಧ್ಯಾನ ಮಾಡಿ ಆತ್ಮಾನಂದವನ್ನು ಪಡಿಬೇಕು. ಆದರೆ ಜ್ಞಾನ ಅಂದರೆ ಏನು, ಅದಕ್ಕೆ ಹೇಳ್ತಾರೆ ದೊಡ್ಡವರು, ಜ್ಞಾನ ಅಂದರೆ ಪ್ರಪಂಚದಲ್ಲಿ ಕಾಣುವ ವಸ್ತುಗಳನ್ನೆಲ್ಲ ತುಚ್ಛವೆಂದು ನಿರಾಕರಿಸಿ ಪರಮಾತ್ಮನೊಬ್ಬನೇ ಸತ್ಯವೆಂದು ತಿಳಿದು ಅದರಲ್ಲಿ ಮನಸ್ಸಿಡದೆ ಪರಮಾತ್ಮನಲ್ಲಿ ತನ್ನ ಜ್ಞಾನವನ್ನು ನೆಲೆಗೊಳಿಸುವುದೇ ಜ್ಞಾನ. ಇದನ್ನು ಏನಂತಾರೆ, ಜ್ಞಾನ ಅಂತಾರೆ. ಈ ಜ್ಞಾನ ಮಾಡ್ತಾ 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 ಭಕ್ತಿ ಬರ್ತದೆ. ಯಾಕೆಂದರೆ ಜ್ಞಾನ ಮಾಡ್ತಾ 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 ಇದ್ದರೆ ಭಕ್ತಿ ಬರ್ತದೆ. ಭಕ್ತಿ ಅಂದರೆ ಏನು, ಯಾವ ರೀತಿಯ ಭಕ್ತಿ, ಅದನ್ನು ಸದ್ಭಕ್ತಿ, ಆಮೇಲೆ ಇಂಥೋ ಭಕ್ತಿ ಅಂತ ಹೇಳ್ತಾರೆ. ನಾವು ಸದ್ಭಕ್ತಿನ ಅಭ್ಯಾಸ ಮಾಡ್ಕೊಬೇಕು. ಸಮಸ್ತ ಏನು ಸ್ವಾಮಿ ಭಕ್ತಿ ಅಂದರೆ ಸಮಸ್ತ ಸಂಕಲ್ಪಗಳನ್ನು ಬಿಟ್ಟು
ಸಮಸ್ತ ಸಂಕಲ್ಪಗಳನ್ನು ಬಿಟ್ಟು ಏಕಾಂತದಲ್ಲಿ ನಿಂತು ಪರಮಾತ್ಮನಾದಂಥ ಆತ್ಮನನ್ನು ಭಜಿಸುವುದೇ ಭಕ್ತಿ. ಆದ್ದರಿಂದ ಅದಕ್ಕೆ ನಾವೇನು ಕಷ್ಟಪಡಬೇಕಾದ್ದೇನಿಲ್ಲ, ಏನು ಕಷ್ಟಪಡಬೇಕಾದ್ದೇನಿಲ್ಲ. ಮನಸ್ಸನ್ನು ನಿಲ್ಲಿಸಿ ಅಭ್ಯಾಸ ಮಾಡಬೇಕು. ಇವತ್ತಾಗಲ್ಲ, ನಾಳೆ ಆಗಲ್ಲ, ನಾಡ್ದಾಗಲ್ಲ, ಒಂದಲ್ಲ ಒಂದಿನ ಜ್ಞಾನ ಅನ್ನತಕ್ಕಂಥ ವಸ್ತು ನಮ್ಮ ಕಡೆ ಬರ್ತದೆ, ನಮ್ಮ ವಶ ಆಗ್ತದೆ. ಅಭ್ಯಾಸ ಮಾಡಬೇಕು. ನಮ್ಮ ಗುರುಗಳು ಚೌಡರು ಹೇಳಿದ್ರು, ಶಾಂತಮು ಧರಿಂಚರ ಚಿತ್ತ ಚಲನಗಳು ಅಡಗಿಂಚರ. ಅಂದರೆ ಶಾಂತ ಸ್ವರೂಪರಾಗಬೇಕು ನಾವು. ಈ ಮನಸ್ಸು ಬಲ ಕೆಲಸ ಮಾಡ್ತದೆ, ಎಲ್ಲೆಲ್ಲ ಹೋಗ್ತಾ ಇರ್ತದೆ. ಅದಕ್ಕೆ ನಾವು ಬುದ್ಧಿ ಹೇಳಬೇಕು. ಆದ್ದರಿಂದ ಚಿತ್ತ ಚಲನಗಳು, ಈ ಶರೀರದಲ್ಲಿ ಏನೇನೋ ಯಾವ್ಯಾವುದೋ ಯೋಚನೆ ಬರ್ತಾ ಇರ್ತದೆ. ಆದ್ದರಿಂದ ಅದನ್ನು ನಾವು ಸಾಧನೆ ಮೇಲೆ ಅದನ್ನೆಲ್ಲ ಅಡಗಿಸ್ಬೇಕು. ಅಡಗಿಸಿದಾಗ ಮನಸ್ಸು ಏಕಾಂತ ನಿಂತ್ಕೊತದೆ. ನಿಂತ್ಕೊಂಡಾಗ ಭಕ್ತಿ ತನ್ನಷ್ಟು ತಾನೇ ಉದ್ಭವ ಆಗ್ತದೆ. ಭಕ್ತಿ ನಮಗೆ ಬಂದ ಮೇಲೆ ಜ್ಞಾನ ಇದೆಲ್ಲ ಸುಲಭವಾಗಿ ಬರ್ತದೆ. ಆದ್ದರಿಂದ ಕಲಿಯುಗದಲ್ಲಿ ಹರಿನಾಮವನ್ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ. ಈ ಕಲಿಯುಗದಲ್ಲಿ ಮಾನವನಿಗೆ 100 ವರ್ಷ ಮಾತ್ರ ಆಯಸ್ಸು. ಇದರಲ್ಲಿ ಯಾವಾಗ ಏನೋ ಓದ್ತಾನೆ, ಕೃತ ದ್ರೇತ ದ್ವಾಪರ ಇದರಲ್ಲಿ 1000 ವರ್ಷ ಬದುಕ್ತಾ ಇದ್ದರು. ಆದರೆ ನಮ್ಮ ಅದೃಷ್ಟ ಬರೀ 100 ವರ್ಷ. 100 ವರ್ಷದಲ್ಲಿ ಏನೇನೋ ಮಾಡ್ಕೊತೀವಿ. ಆದರೆ ನಾವು ಸತ್ಸಂಗದಲ್ಲಿ ಹೋಗಿ ಆ ಪರಮಾತ್ಮನ ಧ್ಯಾನವನ್ನು ಅರಿತು ನುರಿತು ಬೆರೆತಾಗ ಆಗ ನಮಗೆ ಆ ಜ್ಞಾನ ಉಳಿತದೆ. ಆ ಜ್ಞಾನ ಉಳಿದಾಗ ಪರಮಾತ್ಮನ ದರ್ಶನ ನಮಗೆ ಆಗ್ತದೆ. ಪರಮಾತ್ಮನ ಎಲ್ಲಿದ್ದಾನೆ? ಈ ದೇಹನೇ ಒಂದು ಮನೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ 9 ಬಾಗಿಲು. ಆದರೆ 10ನೇ ಮನೆ ಒಂದಿದೆ. ಅದ್ಯಾವುದು? ಈ ಹೃದಯಾಕಾಶದಲ್ಲಿ ಇಲ್ಲಿ ಪ್ರತಿಯೊಬ್ಬರಿಗೂ ಬೆಳಕು ಕಾಣ್ತದೆ. ಇದು 10ನೇ ಮನೆ. ಇಲ್ಲಿ ಆ ಪರಮಾತ್ಮನ ನಿಲ್ಲಿಸಿ ಶ್ರೀರಾಮನಾಮములు ಶತಕೋಟಿ ಒಕ್ಕೊಕ್ಕ ನಾಮವು ಬಲು ತೀಪಿ. ಆ ಪರಮಾತ್ಮನಿಗೆ 100 ಕೋಟಿ ಅಂದರೆ ಹೆಸರು ಸ್ವಾಮಿ. ಯಾವುದೋ ಒಂದು ಹೆಸರನ್ನ ಅವನೊಬ್ಬನೇ. ಆದರೆ ಭಕ್ತರು ನಾನಾ ರೀತಿಯಾಗಿ ಅವನು ಕರೀತಾರೆ, ನಾನಾ ರೀತಿಯಾಗಿ ಅವನು ಸೇವೆ ಮಾಡ್ತಾರೆ. ಯಾವುದೋ ಒಂದು ನಾಮವನ್ನು ನಿಲ್ಲಿಸಿ ಧ್ಯಾನ ಮಾಡ್ತಾಯಿದ್ರೆ ಆ ಪರಮಾತ್ಮನು ಸಹಸ್ರಾರದಲ್ಲಿ ರೋಟಿಯಲ್ಲಿ 10ನೇ ಮನೆಯಲ್ಲಿ ನಮ್ಗೆ ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟಾಗ ಆಗ ಮಾನವ ಜನ್ಮ ದುರ್ಲಭ ಅನ್ನೋದು ನಮ್ಗೆ ಒಳ್ಳೆಯದಾಯಿತು. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಲು ಬೇಡಿ ಹುಚ್ಚಪ್ಪಗಳಿರ. ಪುರಂದಾಸರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಈ ಮಾನವ ಜನ್ಮ ಸಿಕ್ಕೋದೇ ಕಷ್ಟನಪ್ಪ. ನೋಡಿ, ಇನ್ನೊಂದು ಮಾತು ಹೇಳ್ತೀನಿ. ಏನು ಅಂತಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಬರಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ದೀವಿ. ಏನು ಆ ಜೀವಿಗಳಲ್ಲಿ ಹುಲಿ, ಸಿಂಹ, ಚಿರತೆ, ಕಾಡಾನೆ, ಸೊಳ್ಳೆ, ತಿರ್ಣೆ ಇದರಲ್ಲೆಲ್ಲ ಹುಟ್ಟಿ ಸತ್ತು ಹುಟ್ಟಿ ಕಷ್ಟ ಅನುಭವಿಸಿ ಆಮೇಲೆ ಹಿರಿಯರ ಆಶೀರ್ವಾದದಿಂದ, ತಂದೆ ತಾಯಿಗಳ ಆಶೀರ್ವಾದದಿಂದ, ಪರಮಾತ್ಮನ ಆಶೀರ್ವಾದದಿಂದ ಇವತ್ತು ಮಾನವರಾಗಿ ಬಂದಿದ್ದೀವಿ. ಅದರಲ್ಲಿ ನಾವು ಅದರಿಂದ ನಮ್ಮನ್ನು ಮಾನವ ಜನ್ಮ ದೊಡ್ಡದು ಅಂತ ಅವರು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ನೀವು ಪುಣ್ಯ ಇರೋದಕ್ಕೋಸ್ಕರನೇ ಇವೆಲ್ಲ ಇಲ್ಲಿ ಬಂದಿರೋದು. ಇಲ್ಲದೆ ಬರೋಕ್ಕೆ ಸಾಧ್ಯ ಇಲ್ಲ. ಅಷ್ಟಲ್ಲಿ ಸಲ ದೇವಸ್ಥಾನಕ್ಕೆ ಬರೋದು, ಭಜನೆ ಮಾಡೋದು ನಮ್ಮ ಸ್ವಾಮಿಗಳಿಗೆಲ್ಲ ಗೊತ್ತು. ಆದರೆ ಪುಣ್ಯ ಇರೋದ್ರಿಂದ ನೀವೆಲ್ಲ ಇಲ್ಲಿ ಬಂದಿದ್ದೀರಾ. ಇದನ್ನು ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಮಾಡಿಕೊಂಡು ನಾಳೆ ಏನೋ. ಆದ್ದರಿಂದ ಮಾನವ ಜನ್ಮ ಬಂದಿದೆ. ನಾವು ಇದನ್ನು ಸಾಧನೆ ಮಾಡಿಕೊಂಡು ನಾವು ಯಾರು, ನಾವೇನು, ನಾವು ಒಂದು ಕೂತ್ಕೊಂಡು ಯೋಚನೆ ಮಾಡಬೇಕು. ಒಂದು ದಿವಸ ಪುಸ್ತಕದಲ್ಲಿ ಕೊಟ್ಟಿದ್ದು ನಾವೇನು ಆಟ ಆಡಿಕೊಂಡು ತಿರುಗಿಕೊಂಡು ಏನು ಮಾಡೋಣ, ಅದು ಬೇಜಾರು ಕಡೆಯಕ್ಕೆ ಮಾಡೋಣ, ಅದು ನಮ್ಮದಲ್ಲ. ಆದರೆ ಕೂತ್ಕೊಂಡು ಯೋಚನೆ ಮಾಡಬೇಕು. ನಾವು ಯಾರು, ಎಲ್ಲಿಂದ ಬಂದಿದ್ದೀವಿ, ನಾವೇನು ಮಾಡ್ತೀವಿ. ಯಾರೋ ಸತ್ತೋಗ್ಬಿಡ್ತಾರೆ. ಆಗ ಸತ್ತೋದ್ರು, ಯಾಕೆ ಸತ್ತೋರು ಅಂತ ನಾವು ಯೋಚನೆ ಮಾಡಲ್ಲ. ಅಯ್ಯೋ ಅವ್ನ ಆಸ್ತಿ ಇರ್ತು ಹೋದ ಅಂತಾರೆ. ಅದಲ್ಲ, ಅವ್ರು ಸತ್ತೋದ್ರಲ್ಲ, ಯಾಕೆ ಸತ್ತೋದ್ರು, ಏನಾಯಿತು ಅಂದರೆ ನಾವು ಒಂದಿನ ಸಾಹಿತ್ಯವನ್ನು ಯೋಚನೆ ಮಾಡಲ್ಲ. ಎಷ್ಟೇ ದಿನ ಇದ್ದರೂ ಹೋಗಲೇಬೇಕು. ಆದ್ದರಿಂದ ಇದಕ್ಕೇನು ಮಾಡ್ಕೊಬೇಕು? ಸತ್ತ ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ. ಇದ್ದಾಗೆ ನಾವು ಮಾಡಬೇಕು. ಅದಕ್ಕೆ ಜಪ, ತಪ, ಸಾಧನೆ ಇದೆಲ್ಲ ಭಾಳ ಕಷ್ಟ. ಆದ್ದರಿಂದ ಕನಕದಾಸರು, ಪುರಂದಾಸರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣನಿಗೆ ಅರ್ಪಿತವೆನಲು ಎಂದೆಂದು ವಾಸಿಪನ ಮಂದಿರದೊಳಗೆ. ನೀವು ಒಂದಳ ಹೂವು, ಒಂದು ತುಳಸಿ ತಗೊಂಬಂದು, ನಾವು ಬಡವರು ಅಂತ ಅಂದ್ಕೊಂಬೇಡಿ, ಯಾರೇ ಆಗಲಿ ಆ ಜಲದಲ್ಲಿ ಎತ್ತಿ ಪರಮಾತ್ಮ ನಿನಗೆ ಪ್ರೀತಿ ಆಗಲಿ ಅಂತ ಅವನಿಗೆ ಅರ್ಪಣೆ ಮಾಡಿದ್ರೆ ಅವನೇನು ಮಾಡ್ತಾನೆ? ಅವ್ರ ಮನೆಯಲ್ಲಿ, ಅವ್ರ ಮನಸ್ಸಿನಲ್ಲಿ ಆನಂದವಾಗಿರ್ತಾನೆ.
ಆದರೆ ನಮ್ಮಲ್ಲಿರತಕ್ಕಂಥ ಕೆಟ್ಟ ಗುಣ, ಅಜ್ಞಾನ ಇನ್ನೂ ಮತ್ತಾದಂಥ ಅದನ್ನು ನಾವು ದೂರ ಮಾಡಬೇಕು. ದೂರ ಆಗ್ತದೆ. ತತ್ಸಂಗದಲ್ಲಿ ಹೋಗಿ ಸದ್ಗುರುವನ ಬಳಿ ಹೋದಂಥ ಕಾಲದಲ್ಲಿ ದೂರ ಆಗ್ತದೆ. ಈಗ ನೋಡ್ತಾ ಇದ್ದೀರಾ ಪ್ರಪಂಚದಲ್ಲಿ ಏನೇನೋ ನಡೀತಾ ಇದೆ, ಏನೇನೋ ಆಗ್ತಾ ಇದೆ. ನೀವು ಕೇಳಿದ್ರೆ ಭಯ ಆಗ್ತದೆ, ಸ್ವಾಮಿ ನಾಳೆ ಏನೋ ನಾಡ್ದೇನೋ ಅಂಥ ಪರಿಸ್ಥಿತಿ ಇವಾಗ ನಮಗೆಲ್ಲ ಬರ್ತಾ ಇದೆ. ಅದನ್ನು ನಾವು ಯೋಚನೆ ಮಾಡಿ ಯಾವಾಗಲೂ ನಮ್ಮ ಕೆಲಸ ಬಿಡಬಾರ್ದು. ಕೆಲಸ ಮಾಡೋಣ, ದೇಶ ಸೇವೆ ಮಾಡೋಣ, ಎಲ್ಲ ಮಾಡೋಣ, ಅಲ್ಲ ನಮ್ಮ ಸಂಸಾರದಲ್ಲಿ ಸುಖವಾಗಿರೋಣ. ಆದರೆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇರಬೇಕು. ಪರಮಾತ್ಮನ ಧ್ಯಾನವನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಪರಮಾತ್ಮನ ಧ್ಯಾನವನ್ನು ನಾವು ಆನಂದವಾಗಿ ಸ್ವೀಕರಿಸಿ ಆನಂದ ಪಡಬೇಕು. ಆಗ ಆನಂದ ಪಡ್ತಾ ಇದ್ದರೆ ಏನಾಗ್ತದೆ, ನಮ್ಮ ಮನಸ್ಸು ಶುದ್ಧ ಆಗ್ತದೆ. ಮನಸ್ಸು ನಿಲ್ಪಕಲೇಕ ಮೊರಿ ಮುಕ್ತಿ ಲೇದುರ ವಿಶ್ವದ ಅವಿರಾಮ ವಿನರವೇಮ. ವೇಮಣ್ಣವ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಈ ಮನಸ್ಸನ್ನು ನಿಲ್ಲಿಸ್ತಾ ಇದ್ದರೆ ಮುಕ್ತಿ ಸಿಕ್ಕಲ್ಲ. ಯಾವ ರೀತಿ ಮನಸ್ಸನ್ನು ನಿಲ್ಲಿಸೋದು? ಇವಾಗ ನೋಡಿ, ನಾವು ಕುತ್ಕೊಂಡಿದ್ದೀವಿ, ನಿಮ್ಗೆ ಅರ್ಥ ಆಗ್ತದೆ, ಎಲ್ಲೆಲ್ಲೋ ಹೋಗ್ತದೆ, ಏನೇನೋ ಆಗ್ತದೆ, ಅದೇನಾಯಿತು ಇದೇನಾಯಿತು, ಅದನ್ನು ನಾವು ಯೋಚನೆ ಮಾಡಬಾರ್ದು. ಅದಕ್ಕೇನು ಮಾಡಬೇಕು? ಪರಮಾತ್ಮನ ಹೇಳಿರತಕ್ಕಂಥ ವಿಷಯವನ್ನು ಮನನ ಮಾಡ್ಕೊಬೇಕು. ಆ ಪರಮಾತ್ಮನು ದಶಾವತಾರ ಮಾಡಿದ್ದಾನೆ, ಅದನ್ನು ಸ್ಮರಣೆ ಮಾಡ್ಕೊಬೇಕು. ಮಹಾತಾಯಿ ಗಾಯತ್ರಿ ದೇವಿ ತನ್ನ ಲೀಲೆಯನ್ನು ತೋರಿದ್ದಾಳೆ, ಅದನ್ನು ಸ್ಮರಣೆ ಮಾಡ್ಕೊಂಡು ನೀರು ಮಾಡ್ತಾ 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 ಈ ಮನಸ್ಥಿತಿಯೆಲ್ಲ ನಮ್ಮ ವಶಕ್ಕೆ ಬಂದುಬಿಡ್ತದೆ. ಆಗ ಏಕಾಂತದಲ್ಲಿ ಸ್ವಾಮಿಗಳು ಹೇಳಿದ್ವಿ ಏಕಾಂತ ಅಂತ, ಏಕಾಂತದಲ್ಲಿ ಕುಳಿತುಕೊಂಡು ಆ ಶ್ರೀಕಾಂತನನ್ನು ಧ್ಯಾನ ಮಾಡಿದ್ರೆ ಆಗ ಪರಮಾತ್ಮನು ನಮ್ಮ ವಶ ಆಗ್ತಾನೆ. ಶ್ರೀಕಾಂತ ನನಗಿಷ್ಟು ದಯ ಮಾಡು ತಂದೆ, ಏಕಾಂತದಲ್ಲಿ ನಿನ್ನ ಭಜಿಸುವ ಸೌಭಾಗ್ಯ. ಹಣ ಐಶ್ವರ್ಯ ಯಾವುದು? ನಮ್ಮಲ್ಲಿ ಕೋಟಿ ರೂಪಾಯಿ ಇರ್ಬೋದು, ಅಥವಾ ನಮ್ಗೆ ಏನೇನೋ ಆಸ್ತಿಗಳಿರ್ಬೋದು, ಅದೆಲ್ಲ ಆಸ್ತಿ. ಇದು ನಮ್ಮ ಭೂಲೋಕದಲ್ಲಿ ನಮಗಿರಬೇಕು, ಆದರೆ ಇಲ್ಲದೇ ಇದ್ದರೆ ಕಾಲ ಬರಲ್ಲ. ಇದು ಪರಮಾತ್ಮನ ಆಸ್ತಿ. ನಾವು ಏಕಾಂತದಲ್ಲಿ ಕುಳಿತುಕೊಂಡು ಗುರು ಹೇಳಿರತಕ್ಕಂಥ ಮಾತನ್ನು ತಿಳ್ಕೊಂಡು ಏಕಾಂತದಲ್ಲಿ ಪರಮಾತ್ಮ ಧ್ಯಾನ ಮಾಡ್ತಾ 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 ಆವಾಗ ನಮ್ಮ ಸ್ವರೂಪ ನಮ್ಗೆ ಅರ್ಥ ಆಗ್ತದೆ. ಅರ್ಥ ಆದರೆ ನಾವು ಜನರಾಗ್ತೀವಿ. ಅದನ್ನು ಅಭ್ಯಾಸ ಮಾಡಬೇಕು. ಸಂಗೀತದಲ್ಲಿ ಏನಿದೆ, ತಾಳ ತಂಬೂರು ಎಲ್ಲ ಇಟ್ಕೊಂಡು ಎಲ್ಲೋ ಮನಸ್ಸಿಟ್ಕೊಂಡು ಆಡೋದಲ್ಲ. ಸ್ವಾಮಿಗಳು ಹೇಳದೆ ಹೇಳಿದ್ರು, ಆ ಸಂಗೀತದಲ್ಲಿ ಪರಮಾತ್ಮನನ್ನು ತಿಳ್ಕೊಂಡು ಆನಂದವಾಗಿ ಆ ಧ್ಯಾನ ಮಾಡಿದ್ರೆ ಅದು ಒಳ್ಳೆಯದಾಗ್ತದೆ. ಮೋಕ್ಷ ಮುಗಲದ ಸಂಗೀತ ತಿಳಿಯನಿ ವಾರಿಗೆ ಮೋಕ್ಷ ಮುಗಲದ. ಸಂಗೀತ ಗೊತ್ತಿದ್ದಾರು ಮೋಕ್ಷ ಬರ್ತದೆ ಅಂದರೆ ಯಾರೂ ಸಂಗೀತ ಮಾಡಿರೋಕ್ಕಿಲ್ಲ. ಆದರೆ ಏನನ್ನ ಆಡಲಿ, ಯಾವುದನ್ನ ಆಗಲಿ, ಒಂದು ಜಾನಪದ ಗೀತೆ ಆಗಲಿ, ಅದರಲ್ಲಿರತಕ್ಕಂಥ ಅರ್ಥವನ್ನು ಮನನ ಮಾಡಿಕೊಂಡು ಅದನ್ನು ಧ್ಯಾನ ಮಾಡ್ತಿದ್ರೆ ಅದು ಸಂಗೀತ. ಅದು ಬಿಟ್ಟುಬಿಟ್ಟು ಏನು ಮೈಕ್ ಹಾಕ್ಕೊಂಡು ಸ್ಟೇಜ್ ಕಟ್ಕೊಂಡು ಬೇಕಾದಂಥ ನನಗೆಷ್ಟೇ ನನ್ನ ಚಾರ್ಜು, ನನಗೆ 10,000 ರೂಪಾಯಿ, 20,000, 1,00,000 ಕೊಡಬೇಕು ನನ್ನ ಸಂಗೀತಕ್ಕೆ ಅಂತೇಳಿ ಕರೆಸ್ತೀವಿ. ಅವರು ಒಳ್ಳೆಯರಿದ್ದಾರೆ, ಅವ್ರು ನಾವೇನು ಅನ್ಬಾರ್ದು. ಅವ್ರು ಏನೇನೋ ಮಾಡಿ ಅಲ್ಲಿ ಪರಮಾತ್ಮ ಧ್ಯಾನ ಇಲ್ಲದೇ ಇದ್ದರೆ ಅಲ್ಲಿ ಪರಮಾತ್ಮ ಇಲ್ಲ. ಕೇಳನೋ ಹರಿ ತಾಳನೋ ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ಅವನು ಧ್ಯಾನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದ್ದರೆ ಅವನಿರೋದಿಲ್ಲ. ಯಾವುದು ಕೇಳ್ತಾನೆ? ಅಡಿಗಡಿಗೆ ಆನಂದ ಬಾಷ್ಪ ಪುಳಕದಿಂದ ನಡೆನುಡಿಗೆ ಶ್ರೀಹರಿ ಎನ್ನುತ್ತಾ. ನೋಡಿದ್ರ? ಅಡಿಗಡಿಗೆ ಆನಂದ ಬಾಷ್ಪ ಪುಳಕದಿಂದ ನಡೆನುಡಿಗೆ ಶ್ರೀಹರಿ ಎನ್ನುತ್ತಾ ದೃಢಭಕ್ತರನ್ನು ಕೂಡಿ, ಇಂಥ ಮಹಾನ್ ಭಾವರನ್ನು ಕೂಡಿಕೊಂಡು ದೃಢಭಕ್ತರನ್ನು ಕೂಡಿ ಹರಿಕೀರ್ತನೆಯ ಪಾಡಿ. ನೋಡಿದ್ರ? ದೃಢಭಕ್ತರನ್ನು ಕೂಡಿ ಹರಿಕೀರ್ತನೆಯ ಪಾಡಿ ಕಡೆಗೆ ಪುರಂದರ ವಿಠಲನೆಂದರೆ ಕೇಳುವ. ಆದ್ದರಿಂದ ನೀವು ಯಾವುದೇ ಆಡಿ ಸಂಗೀತ ಕಲಿಬೇಕು ಅನ್ನೋದೇನಿಲ್ಲ. ಭಕ್ತಿಯಿಂದ ಆಡ್ತಾ ಇದ್ರೆ ಇವಾಗ ನಿಮಗೆ ಅರ್ಥ ಆಗ್ತದೆ. ನೀವು ಆಡ್ತಾ ಇದ್ರೆ ಒಂದೊಂದು ದಿವಸ ನಿಮಗೆ ಆನಂದ ಆಗ್ತದೆ. ಇದು ಸತ್ಯ ಅಲ್ವ? ಸ್ವಾಮಿ ನಾವು ಆಡ್ತಾ ಇದ್ರೆ ನಮಗೆ ಆನಂದ ಆಗ್ತದಲ್ಲ ಒಂದೊಂದು ಸಾರಿ. ಅದೇ ನಿಜವಾದಂಥ ಸಂಗೀತ. ಅದನ್ನು ಅಭ್ಯಾಸ ಮಾಡಿಕೊಂಡು ನಾವು ಇದು ಮಾಡ್ತಾ ಇದ್ದರೆ ಇವತ್ತಲ್ಲ ನಾಳೆ ಅಲ್ಲ ನಮಗೆ ಪರಮಾತ್ಮ ದರ್ಶನ ಆಗ್ತದೆ. ಸಮಯ ಇಲ್ಲ, ನಾನು ಮುಗಿಸ್ತೀನಿ ಸ್ವಾಮಿ. ಆದ್ದರಿಂದ ಇವತ್ತು ನಾನು ಹೇಳಿರತಕ್ಕಂಥ ವಿಷಯವನ್ನು ನಮ್ಮ ಗುರುಗಳು ವೆಂಕಟರಾಮಯ್ಯನವರು ಹೇಳ್ಕೊಟ್ಟಿದ್ದಾರೆ. ನಮ್ಮ ಸ್ವಾಮಿಗಳು ಸಂಗೀತದ ಬಗ್ಗೆ ಹೇಳಿದ್ದಾರೆ. ನಮ್ಮ ಚೌಡಣ್ಣವರು ಶಾಂತಮು ಧರಿಂಚರ ಚಿತ್ತ ಚಲಮನು ಅಡಗಿಂಚರ ಅಂತರಂಗಮೊಂದು ಹರಿನಿ ಸೇವಿಂಚರ. ನಮ್ಮ ಆತ್ಮದಲ್ಲಿ ಹರಿ ಪರಮಾತ್ಮನ ಸೇವೆ ಮಾಡಪ್ಪ, ಇದು ನಿಜವಾದಂಥ ಸಂಗೀತ. ಆದ್ದರಿಂದ ಅಭ್ಯಾಸ ಮಾಡಿಕೊಂಡು ನೀವು ಧನ್ಯರಾಗಬೇಕು, ಎಲ್ಲರೂ ಭಕ್ತರಾಗಬೇಕು, ಎಲ್ರಿಗೂ ಪರಮಾತ್ಮ ಒಳ್ಳೇದಾಗಬೇಕು ಅಂತ ಹೇಳ್ತಾ ಸಕಲರಿಗೂ ವಂದಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರುವಿನ ಪಾದಗಳಿಗೆ ಗೋವಿಂದ ಗೋವಿಂದ.
ಹರ ನಮಃ ಪಾರ್ವತೀಪತೆ ಶಂಭೋ ಹರ ಹರ ಮಹಾದೇವ ಶಂಭೋ. ಶ್ರೀ ದೇವರ ಪಾದಗಳಿಗೆ ಗೋವಿಂದ ಗೋವಿಂದ. ಸದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಕೂ ಜೈ, ವೀರ ಹನುಮಾನ್ ಕೂ ಜೈ. ಜೈ ಜೈ ರಘುವೀರ ಸಮರ್ಥ, ಜೈ ಜೈ ರಾಮ್. ಶುರು ಮಾಡು. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನಿನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ. ರಂಗು ರಂಗುಗಳು ಹೂಗಳಿಗಿರಲು ಪೂಜೆಗೆ ರಂಗುಗಳಿದೆಯೇನೋ ಪೂಜೆಗೆ ಕಾಣ್ತಾ ಇಲ್ಲ, ಅಲ್ಲಿ ಹಿಡಿತಾ ಇದೆ ಕ್ಯಾಮ್ರಾ ಹಿಡಿತಾ. ರಂಗು ರಂಗುಗಳು ಹೂಗಳಿಗಿರಲು ಪೂಜೆಗೆ ರಂಗುಗಳಿವೆಯೇನೋ ರಂಗಿನ ಹೂವೇ ನಿನ್ನಾತ್ಮ ಇಲ್ಲಿ ಕ್ಯಾಮ್ರಾ ಐತೆ, ಇಲ್ಲಿ ಕ್ಯಾಮ್ರಾ ಹಿಡಿತಾ ಇದೆ, ಇಲ್ಲಿ ಕಾಣ್ತಾ ಇದೆ ಯಾರ್ಯಾರು ಬೀಳ್ತಾವ್ರೆ. ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನಿನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ. ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣಗಳಿದೆಯೇನೋ ವಿಧ ವಿಧ ಹಸುಗಳೇ ನಿನ್ನಾತ್ಮ ಬಿಳಿ ನೊರೆ ಹಾಲೆ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನಿನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ. ಭಜನೆಯು ನಾನಾ ರಾಗದಿರಲು ಭಕ್ತಿಗೆ ರಾಗವು ಇದೆಯೇನೋ ಭಜನೆ ಎಂಬುದೇ ನಿನ್ನಾತ್ಮ ಭಕ್ತಿ ಎಂಬುದೇ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನಿನ್ನಾತ್ಮ ಪರಮಾತ್ಮ ನಿಶ್ಚಯವಿರುವ. ಏರುಪೇರುಗಳು ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿವೆಯೇನೋ ಅಲೆಯು ಹರಿಯು ಅಲೆಯೇ ಹರಿಯುವ ನಿನ್ನಾತ್ಮ ನೀರು ಎಂಬುದೇ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನಿನ್ನಾತ್ಮ ಅಂಕುಡೊಂಕುಗಳು ಕಬ್ಬಿಗೆ ಇರಲು ಒಳಗಿನ ಸಿಹಿಯೋ ಡೊಂಕೇನೋ ಡೊಂಕಿನ ಕಬ್ಬೆ ನಿನ್ನಾತ್ಮ ಸಮನಾದ ಸಿಹಿಯೇ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನಿನ್ನಾತ್ಮ ಪರಮಾತ್ಮ ನಿಶ್ಚಯವಿರುವ. ನೋಟಕ್ಕೆ ಕಮಾಲು ಕಂಗಳು ಇರಲು ದೃಷ್ಟಿಗೆ ಕಮಾನು ಇದೆಯೇನೋ ಕಮಾನು ಕಂಗಳೆ ನಿನ್ನಾತ್ಮ ನೇರ
ದೃಷ್ಟಿಯೇ ಪರಮಾತ್ಮ ನೇರ ದೃಷ್ಟಿಯೇ ಪರಮಾತ್ಮ ನಿನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ ನಾಮ ಸಂಕೀರ್ತನಂ ಗೋವಿಂದ ಬೋಲ ಕೆಲಸ ಕೊಡ್ತಾರಲ್ಲ ಅಯ್ಯೋ ಅಯ್ಯೋ ಹೇಳು ಹೇಳುವ ಓಮ ಚೆನ್ನಾಗಿದೆ ಮೇಡಮ್ ಸಾಕು